ಎಲ್ಲರಿಗೂ ನಮಸ್ಕಾರ ಗಾಯ್ಸ್. ಏನಪ್ಪ ಅಂದರೆ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಚನ್ನಪಟ್ಟಣಕ್ಕೆ ಬಂದಿದ್ದೀನಿ. ಏನು ವಿಷಯಕ್ಕೆ ಅಂದರೆ ಹಳೆಯ ವಿದ್ಯಾರ್ಥಿಗಳು ಅಂದರೆ ಕೆಸ್ತೂರಲ್ಲಿ ಓದಿರುವಂಥ ಹಳೆಯ ವಿದ್ಯಾರ್ಥಿಗಳಿಂದ ಈಗ ಸೈಕಲ್ನ ಖರೀದಿ ಮಾಡಿದ್ದಾರೆ. ಸೈಕಲ್ನ ವಿಶೇಷತೆ ಹೇಳ್ತೀವಿ, ಆಮೇಲಿಂದ ಈ ಸೈಕಲ್ನ ಏನು ಕೊಡ್ತಾವ್ರೆ ಏನು ಎತ್ತ ಅಂತಂದ್ಬಿಟ್ಟು ಹೇಳ್ತೀವಿ. ಇಷ್ಟು ಸೈಕಲ್ನೂ ಲೋಡ್ ಮಾಡಿಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಕ್ಯಾಂಟ್ರಿಗೆ ಲೋಡ್ ಮಾಡ್ತಾಯಿದ್ದಾರೆ ನೋಡಿ. ಕ್ಯಾಂಟ್ರಿಗೆ ಪ್ರತಿಯೊಂದು ಸೈಕಲ್ನೂ ಲೋಡ್ ಮಾಡ್ತಾಯಿದ್ದಾರೆ. ಈ ಸೈಕಲ್ ಬಗ್ಗೆ ಮೊದಲು ಕೇಳೋಣ ಬನ್ನಿ. ಬೈಲಿ ಏನು ಅಣ್ಣ ಹೇಳಿ ಅಣ್ಣ, ಈ ಸೈಕಲ್ಲು ಏನು ಸ್ಪೆಷಾಲಿಟಿ ಐತೆ? ಈ ಸೈಕಲ್ಲು ಎಷ್ಟು? ಒಂದು KTM ಬೈಕ್ ಕಂಪ್ನಿದು. ಹಾಂ. ಸೊ ಲೈಫ್ ಟೈಮ್ ವಾರಂಟಿ ಕೊಡ್ತಾರೆ. ಹಳೆ ಸೈಕಲ್ ಥರ ಸ್ಟೀಲ್ ರಿಮ್ಮು, ಸ್ಟೀಲ್ ಫ್ರೇಮು, ಐರನ್ ಫ್ರೇಮ್ ಆ ಥರ ಎಲ್ಲ ಬರಲ್ಲ. ಇದೆಲ್ಲ ರಸ್ಟ್ ಫ್ರೀ ಇರುತ್ತೆ. ವಿತ್ ಅಲ್ಯೂಮಿನಿಯಂ ಕ್ಲಚ್ ಲಿವರ್ ಕೊಟ್ಟಿರ್ತಾರೆ. ಸೀಟು ಮತ್ತು ಹ್ಯಾಂಡ್ಲು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. 8th 9th 10th 3 ಕ್ಲಾಸ್ನ ಹುಡುಗರು ಕೂಡ ಎಂದು. ಸೊ ಇದೆಲ್ಲ ನಮ್ಮ ವಿನೋದ್ ಅವರು ಮುಂದೆ ನಿಂತ್ಕೊಂಡು ಮುತುವರ್ಜಿ ವಹಿಸಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆ ಹೇಳಬೇಕು. ಸೊ ಈ ಸೈಕಲ್ ತುಂಬ ಚೆನ್ನಾಗಿದೆ. KTM ಬೈಕ್ ಕಂಪ್ನಿದು ಲೈಫ್ ಟೈಮ್ ವಾರಂಟಿ ಕೊಡ್ತಾರೆ. ನಮ್ಮ ಕಡೆಯಿಂದ ನಿಮಗೆ ಸೈಕಲ್ಸಲ್ಲಿ ಏನೂ ಪ್ರಾಬ್ಲಮ್ ಬರೋಲ್ಲ. ಎಲ್ಲ ಕಡೆಯಿಂದ ನಾವು ನೀಟಾಗಿ ಮಾಡಿಕೊಡ್ತಾ ಇದ್ದೀವಿ. ಸರ್ಕಾರಿ ಪ್ರೌಢಶಾಲೆ ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ನಾವು ಈ ಸೈಕಲ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ಸರ್ಕಾರಿ ಶಾಲೆ ಜೀರ್ಣೋದ್ಧಾರವನ್ನು ಅಲ್ಲಿನ ಹಳೆಯ ವಿದ್ಯಾರ್ಥಿಗಳು ಮಾಡಿದ್ವಿ. ತದನಂತರದಲ್ಲಿ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಬೇಕು ಅನ್ನೋಂಥ ಆಲೋಚನೆ ಬಂದಾಗ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು 8ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ನ ವಿತರಣೆ ಮಾಡ್ತೀವಿ ಅನ್ನೋದನ್ನು ಅನೌನ್ಸ್ ಮಾಡಿದ್ವಿ. ಆ ಮಾತಿನ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘವನ್ನು ರಚಿಸ್ಕೊಂಡಿದ್ವಿ. ಆ ಮುಖೇನ ನಾವೇನು ಮಾಡ್ತಾಯಿದ್ದೀವಿ, ಸೈಕಲ್ಗಳನ್ನ ಕೊಡಿಸೋ ಪ್ರಯತ್ನವನ್ನು ಮಾಡಿದ್ವಿ. ಸೈಕಲ್ನ ಹುಡುಕಾಟದಲ್ಲಿ ಇದ್ದಂಥ ಸಮಯದಲ್ಲಿ ಇಲ್ಲಿ ನಮ್ಮ ಸೈಕಲ್ ಸಿಟಿನಲ್ಲಿ ಸೈಕಲ್ನ ವಿಚಾರಿಸಲಿಕ್ಕೆ ಬಂದಾಗ ಇಲ್ಲಿಯ ಓನರ್ ಆದಂಥ ಸ್ನೇಹಿತರು ನಮಗೆ ಪರಿಚಯ ಆದರು. ಅವರು ನಮಗೆ ಬ್ರ್ಯಾಂಡೆಡ್ ಸೈಕಲ್ನೇ ಕೊಡೋ ರೀತಿ ಕೊಡಬೇಕು ಅನ್ನೋಂಥ ಸಲಹೆಯನ್ನು ಕೂಡ ಕೊಟ್ಟರು. ಅವ್ರು ನಮಗೆ ಯಾಕೆ ಇಷ್ಟ ಆದರು ಅಂದರೆ ಅವರು ಸಹ ಒಂದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯೇ ಆಗಿರೋದ್ರಿಂದ ಅವರ ಸಲಹೆಯನ್ನು ನಾವು ಪರಿಗಣಿಸ್ಕೊಂಡ್ವಿ. ಮತ್ತು ಅವರ ಕಡೆಯಿಂದ ಕೂಡ ಒಂದು ಸೈಕಲನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅವರು ಕೊಡುಗೆಯಾಗಿ ಕೊಡ್ತಿರೋಂಥದ್ದು ಅಭಿನಂದನಾರ್ಹ. ಮತ್ತು ಗುಣಮಟ್ಟದ ಸೈಕಲನ್ನು ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. KTM ಕಂಪನಿಯ ಗುಣಮಟ್ಟದ ಸೈಕಲ್ಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋಂಥದ್ದೇನಿತ್ತು ನಮ್ಮ ಇಚ್ಛೆ, ಅದನ್ನು ಪೂರೈಸಿದ್ದಾರೆ. ಮತ್ತು ಆ ಗುಣಮಟ್ಟದ ಸೈಕಲ್ಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಈ ಸೈಕಲ್ಗಳ ವಿತರಣಾ ಕ್ರಮವನ್ನು 11/7/2026 ಶನಿವಾರ ಕೆಸ್ತೂರು ಪ್ರೌಢಶಾಲೆಯಲ್ಲಿ ಅಲ್ಲಿನ ಶಾಸಕರಾದಂಥ ಉದಯ್ ಮತ್ತು ಅಲ್ಲಿನ ದಕ್ಷಿಣ ಶಿಕ್ಷಕರ ಪದವಿ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದಂಥ ವಿವೇಕಾನಂದರವರು, ಈಗ ಮಹಾಸಂಸ್ಥಾನದ ಸ್ವಾಮಿಗಳಾದಂಥ ನಿಶ್ಚಲಾನಂದನಾಥ ಸ್ವಾಮೀಜಿಗಳು, ಮತ್ತು ನಮ್ಮ ಗೌಡಗೆರೆ ಚನ್ನಪಟ್ಟಣದ ಗೌಡಗೆರೆಯ ಚಾಮುಂಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ಮಲ್ಲೇಶ್ರವರು, ಮತ್ತು ಅಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ CEO ಆದಂಥ ನಂದಿನಿಯವರು, ಮತ್ತು ನಮ್ಮ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ಕೆಂಪುಗೌಡರು, ಮತ್ತು ನಮ್ಮ BO ಮದ್ದೂರು ತಾಲೂಕಿನ BO ಆದಂಥ ಧನಂಜಯರವರು, ನಮ್ಮ ಹಾಲು ಉತ್ಪಾದಕ ಮಹಾಮಂಡಳಿ ಸದಸ್ಯರಾದಂಥ ಹರೀಶ್ ಬಾಬುರವರು, ಮತ್ತು ನಮ್ಮ ಗುರುಗಳಾದಂಥ ನಿವೃತ್ತ ಮುಖ್ಯ ಶಿಕ್ಷಕರು ಆದಂಥ KR ಕೃಷ್ಣ ಸರ್ ಅವರು, ಇವರೆಲ್ಲ ಇನ್ನೂ ಅನೇಕ ಮುಖಂಡರನ್ನು ಕರೆಸ್ಕೊಂಡು ಅವರೆಲ್ಲರನ್ನ ಕರೆಸ್ತಾರಂಥ ಉದ್ದೇಶ ಇಷ್ಟೇ. ಎಲ್ಲರೂ ಶಾಲೆಗಾಗಿ ಏನನ್ನಾದರೂ ಮಾಡಿ ಅಂತ ರಾಜಕಾರಣಿಗಳಿಗೆ ದುಂಬಲು ಬೀಳ್ತಾರೆ. ನಾವು ನಮ್ಮಿಂದಾಗಷ್ಟು ಶಾಲೆಗೆ ಪ್ರಗತಿಯನ್ನು ಮತ್ತು ಅಭ್ಯುದಯವನ್ನು ಮಾಡಿದ್ದೀವಿ. ಇದರ ಮೇಲೆ ಆ ಶಾಲೆಗೆ ಏನಾಗಬೇಕು, ಮೇಲ್ಗಡೆ ಶೀಟ್ ಹಾಕುವಂಥದ್ದು ಇರ್ಬೋದು, ರಂಗಮಂಟಪ ನಿರ್ಮಿಸುವಂಥದ್ದು ಇರ್ಬೋದು, ಈ ಎಲ್ಲವನ್ನು ಮಾಡಿ ಅನ್ನೋಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಆ ಶಾಲೆಗೆ ಅಲ್ಲಿನ ಇಲಾಖೆಗಳು ಸಹ ಸಾಕಷ್ಟು ಕೆಲಸಗಳನ್ನ ಒಂದು ಗ್ರಾಮ ಪಂಚಾಯಿತಿ ಆಗ್ಬೋದು, ಮತ್ತೊಂದು ಆಗ್ಬೋದು, ಅವರಿಂದ ಏನೇನು ಮಾಡಿಸ್ಬೋದು ಆ ಎಲ್ಲ ಕೆಲಸಗಳನ್ನ ನಾವು ಈ ದಿನ ಮಾಡಿದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸಹ ತುಂಬು ಹೃದಯದಿಂದ ಸ್ವಾಗತಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ.